ನೋಡಿ ಇವಾಗ ಜೆನಿವಿ, ಜಿಯೋನಾ, ಜಸ್ವಿತಾ ಎಲ್ಲ ಹೊರಟು ರೆಡಿ ಆಗಿದ್ದೇವೆ. ಮನ್ವಿತಾ ಕೂಡ ರೆಡಿ ಆಗಿದ್ದಾಳೆ. ನಾನು ಕೂಡ ರೆಡಿ ಆಗಿದ್ದೇನೆ. ಇನ್ನು ನೋಡಿ ಫ್ರೆಂಡ್ಸ್, ತೋಟದಲ್ಲಿ ನವಿಲು ಇದೆ. ಮಧ್ಯಾಹ್ನದ ಟೈಮಲ್ಲೆಲ್ಲ ನವಿಲು ಬರ್ತದೆ. ಎಲ್ಲ ಬುಡವನ್ನು ಅಡಿಮೇಲು ಮಾಡಿಬಿಡ್ತದೆ. ನೋಡಿ ಅಲ್ಲೇ ಹೋಗೋದು ನೋಡಿ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವಾಗ ನಾನು ಮಧ್ಯಾಹ್ನ ಮೇಲೆ ತೋಟಕ್ಕೆ ಬಂದಿದ್ದೇನೆ. ನೀರನ್ನು ಬಂದ್ ಮಾಡಲಿಕ್ಕೆ ಬಂದಿದ್ದೇನೆ. ಒಂದು 3 ಗಂಟೆ ಆಗಿದಷ್ಟೇ. ತೋಟದಲ್ಲಿ ತುಂಬಾ ನವಿಲಿದೆ. ಆದರೆ ಹತ್ತಿರ ಹೋಗಿ ವಿಡಿಯೋ ಮಾಡುವಾಗ ಅದು ಓಡ್ತಾ ಇದೆ. ಎಲ್ಲ ಅಡಿಕೆ ಮರದ ಬುಡವನ್ನು ಅಡಿಮೇಲು ಮಾಡಿಬಿಡ್ತದೆ. ನಿಮಗೆ ತೋರಿಸ್ತೇನೆ. ಆ ಕಡೆ ಹೋಗ್ತಾ ಇದೆ ನೋಡಿ. ಅಲ್ಲಿದೆ ದೂರದಲ್ಲಿ. ನಾನು ನೋಡಿದ ಕೂಡಲೇ ಅದು ಓಡ್ತಾ ಇದೆ. ಹಾಗೆಯೇ ಈ ಕಡೆ ಕೂಡ ಇದೆ ನೋಡಿ. ಅಲ್ಲಿಂದ ಹೋಗ್ತಾ ಇದೆ ನೋಡಿ. ಮರಿ ಮತ್ತು ದೊಡ್ಡ ನವಿಲು ನೋಡಿ. ನಾನು ಹತ್ತಿರ ಹೋದ ಕೂಡಲೇ ಅದು ಓಡಿಬಿಡ್ತದೆ ನೋಡಿ. ಹೀಗೆ ಲೈನಾಗಿ ಹೋಗ್ತಾ ಇದೆ ನೋಡಿ. ಹಾಗೆ ಇವಾಗ ನೀರನ್ನು ಬಂದ್ ಮಾಡುವ ಮೊದಲು ಸ್ವಲ್ಪ ನೀರು ಹೋಗಲಿ ಅಂತೇಳಿ ಅಷ್ಟರ ತನಕ ನಾನು ಸ್ವಲ್ಪ ಹುಲ್ಲನ್ನು ತಗೊಂಡು ಹೋಗ್ತೇನೆ. ಇವತ್ತು ಕೂಡ ಜಾನ್ ಇಲ್ಲ, ಅವರವರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಹಾಗೆ ದನಕ್ಕೆ ಇವತ್ತು ಬೆಳಗ್ಗೆ ಮಾತ್ರ ಹುಲ್ಲು ಹಾಕಿದ್ದು, ಆಮೇಲೆ ಏನೂ ಹಾಕಲಿಲ್ಲ. ಬೈ ಹುಲ್ಲು ಅದು ತಿನ್ನುವುದಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಸ್ವಲ್ಪ 1 ಗುಣಿ ಆಗುವಷ್ಟು ಹುಲ್ಲನ್ನು ತಗೊಂಡು ಹೋಗ್ತೇನೆ. ಆಮೇಲೆ ನೀರನ್ನು ಬಂದ್ ಮಾಡಿ ಮನೆಗೆ ಹೋಗೋದು. ಮನೆಗೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ತಮ್ಮನ ಮಕ್ಕಳನ್ನು ಕರ್ಕೊಂಡು ನಾನು ಅಮ್ಮನ ಮನೆಗೆ ಹೋಗ್ತೇನೆ. ಅವರು 3 ದಿವಸ ಆಯಿತು ಬಂದು. ಹಾಗೆ ಇವತ್ತು ಅವರನ್ನು ಕರ್ಕೊಂಡು ಹೋಗ್ತೇನೆ. ನಾನು ಮತ್ತು ಮನ್ವಿತಾ ಹೋಗ್ತೇವೆ. ಹಾಗೆಯೇ ನಾಳೆ ವಾಪಸ್ ಬರೋದು. ನಾಳೆ ಮನ್ವಿತಾಳನ್ನು ಕರ್ಕೊಂಡು ಕಾಲೇಜಿಗೆ ಹೋಗ್ಲಿಕ್ಕುಂಟು. ಅಲ್ಲಿ ಅವಳಿಗೆ ನಾಳೆ ಇಂಟರ್ವ್ಯೂ ಇದೆ. ಫಸ್ಟ್ PUCಗೆ ಜಾಯಿನ್ ಮಾಡಲಿಕ್ಕೆ ಪ್ರಿನ್ಸಿಪಾಲ್ ಜೊತೆಗೆ ಮಾತಾಡಲಿಕ್ಕಿದೆ. ಹಾಗೆ ನಾಳೆ ಕರೆದಿದ್ದಾರೆ, ನಾಳೆ ಹೋಗಲಿಕ್ಕಿದೆ. ಹಾಗೆ ಇವತ್ತು ಈವ್ನಿಂಗ್ ಟೈಮಲ್ಲಿ ಅಮ್ಮನ ಮನೆಗೆ ಹೋಗಿ ನಾಳೆ ಮಾರ್ನಿಂಗ್ ಅಲ್ಲಿಂದ ಕಾಲೇಜಿಗೆ ಹೋಗಿ ಮತ್ತು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ವಾಪಸ್ ಮನೆಗೆ ಬರೋದು. ಹಾಗೆ ನೋಡೋಣ, ಸಾಧ್ಯವಾದರೆ ಅಮ್ಮನ ಮನೆಗೆ ಹೋಗಿ ಕೂಡ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ಹಾಗೆ ಇವಾಗ ಬೇಗನೆ ಸ್ವಲ್ಪ ಹುಲ್ಲನ್ನು ತಗೊಂಡು ಮನೆಗೆ ಹೋಗಬೇಕು. ಇವಾಗಲೇ 3 ಗಂಟೆ ಆಯಿತು. ಮತ್ತು ಕೂಡ ಮನೆಗೆ ಹೋಗಿ ಹಾಲು ಕರಿಬೇಕು. ಸ್ವಲ್ಪ ಕೆಲಸ ಇದೆ. ಆಮೇಲೆ ನಾವು ಹೊರಟು ಹೋಗೋದು. ಸ್ವಲ್ಪ ಲೇಟಾಗಿ ಹೋದರೆ ಒಳ್ಳೆಯದು ಅಂತೇಳಿ. ಸೆಕೆ ಸ್ವಲ್ಪ ಕಡಿಮೆ ಆಗ್ತದಲ್ವ, ತುಂಬಾ ದೂರ ಹೋಗಬೇಕು. ಆದ ಕಾರಣ ಸ್ವಲ್ಪ ಲೇಟಾಗಿ ಹೊರಡ್ತೇವೆ. 1-2.5 ಗಂಟೆ ಜರ್ನಿ ಇದೆ. ಹಾಗೆ ಒಂದು 4 ಗಂಟೆ ನಂತರ ನಾವು ಹೊರಡೋದು. ಹಾಗೆ ಇವಾಗ ಬೇಗನೆ ಹುಲ್ಲನ್ನು ತೆಗೆದು ಮತ್ತೆ ಸಿಗ್ತೇನೆ ನಾನು ನಿಮಗೆ. ಫ್ರೆಂಡ್ಸ್, ಸ್ವಲ್ಪ ಹುಲ್ಲು ತೆಗೆದಾಯಿತು. ನಾನು ಒಂದು ಸಣ್ಣ ಗೋಣಿ ತಂದಿದ್ದೆ. ಆ ಗೋಣಿಯಲ್ಲಿ ಫುಲ್ ಆಗೋ ತನಕ ಹುಲ್ಲು ತೆಗೆದೆ. ಇನ್ನು ಪಂಪ್ ಆಫ್ ಮಾಡಿ ಮನೆಗೆ ಹೋಗೋದು. ನೋಡಿ, ಇಷ್ಟು ಹುಲ್ಲು ತೆಗೆದೆ. ಇನ್ನು ಮನೆಗೆ ಹೋಗ್ತೇನೆ. ಪಂಪ್ ಆಫ್ ಮಾಡಿ ಮನೆಗೆ ಹೋಗೋದು. ನೋಡಿ, ಇದು ನಮ್ಮದು ಪಂಪ್ ಶೆಡ್. ನಾನೀಗ ಆಫ್ ಮಾಡ್ತೇನೆ. ಇವಾಗ ಆಫ್ ಆಯಿತು ಪಂಪು. ನೋಡಿ, ಇವಾಗ ಜೆನಿವಿ, ಜಿಯೋನಾ, ಜಸ್ವಿತಾ ಎಲ್ಲ ಹೊರಟು ರೆಡಿ ಆಗಿದ್ದೇವೆ. ಮನ್ವಿತಾ ಕೂಡ ರೆಡಿ ಆಗಿದ್ದಾಳೆ. ನಾನು ಕೂಡ ರೆಡಿ ಆಗಿದ್ದೇನೆ. ಇನ್ನು ಹೋಗೋದು. ಇವಾಗಲೇ ಲೇಟ್ ಆಯಿತು. ಸೆಕೆ ಕೂಡ ಆಗ್ತಾ ಇದೆ. ಬೇಗನೆ ಹೊರಟೇವಲ್ವ, ಹಾಗೆ ಸೆಕೆ ಆಗ್ತಾ ಇದೆ. ಇನ್ನು ಹೊರಡ್ತೇವೆ. ನೋಡೋಣ, ದಾರಿ ಮಧ್ಯ ಆದರೆ ಸ್ವಲ್ಪ ವಿಡಿಯೋ ಮಾಡ್ತೇನೆ. ಬಾಯ್.
बापू दुसऱ्या आणि मान्यता बाई तुमच्या बापू दिवसा बापू दुसरा दिवस आवडला. ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಮನೆಯಿಂದ ಹೊರಡುವಾಗ 4:15 ಕಳೆಯಿತು. ಆದರೆ ನಾವು ಅಂದ್ಕೊಂಡಿದ್ದೆವು ಬಸ್ಸಲ್ಲಿ ನಮಗೆ ಸೀಟೆಲ್ಲ ಸಿಗಲಿಕ್ಕಿಲ್ಲ ಅಂಥೇಳಿ. ಆದರೆ ನಾವು ಮನೆಯಿಂದ ಹೊರಟ ಕೂಡಲೇ ಸಿಕ್ಕಿದ ಬಸ್ಸಲ್ಲಿ, ಅದೇ ರೀತಿ ಮಂಗಳೂರಲ್ಲಿ ಹಾಗೆಯೇ ಉಪ್ಪಳದಲ್ಲಿ ಕೂಡ ಎಲ್ಲ ಬಸ್ಸಲ್ಲಿ ಕೂಡ ನಮಗೆ ಒಳ್ಳೆ ಸೀಟ್ ಕೂಡ ಸಿಕ್ಕಿತ್ತು. ಆರಾಮದಲ್ಲಿ ನಾವು ಹೋಗಿ ಉಪ್ಪಳಕ್ಕೆ ರೀಚ್ ಆದೆವು. ಅಲ್ಲಿ ಮತ್ತೆ ನಮ್ಮನ್ನು ತಮ್ಮ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದರು. ಹಾಗೆ ನಾವು 4:15ಗೆ ಹೊರಟವರು 7 ಗಂಟೆಗೆ ಅಲ್ಲಿಗೆ ರೀಚ್ ಆದೆವು. ನೋಡಿ, ಇವಾಗಲೇ ಸೂರ್ಯ ಮುಳುಗ್ತಾ ಬರ್ತಾ ಇದ್ದಾರೆ. ಹಾಗೆ ಸನ್ಸೆಟ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬಾ ಖುಷಿ ಆಗ್ತಿತ್ತು ನೋಡೋಕ್ಕೆ. ಅದೇ ರೀತಿ ಮಳೆ ಮೋಡ ಕೂಡ ಆಗಿತ್ತು ಒಂದು ಸೈಡಲ್ಲಿ. ನೋಡಿ, ನಿಮಗೆ ಕಾಣ್ತಿರ್ಬೋದು, ಮೋಡ ಕೂಡ ಆಗಿತ್ತು. ಈಗ ನಾವು ಕರ್ನಾಟಕ ಕೇರಳದ ಗಡಿ ಪ್ರದೇಶವಾದ ತಲಪಾಡಿಗೆ ರೀಚ್ ಆಗ್ತಾ ಇದ್ದೇವೆ. ಇದು ತಲಪಾಡಿಯ ಟೋಲ್ ಗೇಟ್. ತುಂಬಾ ದೊಡ್ಡದಾಗಿದೆ ಈ ಟೋಲ್ ಗೇಟ್. ಹಾಗೆ ಇವಾಗ ನಾವು ಕೇರಳ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ಹಾಗೆ ಇಲ್ಲಿ ಕೇರಳ ರಾಜ್ಯದಲ್ಲಿ ತುಂಬ ಜೋರಾಗಿ ರಸ್ತೆಯ ಕೆಲಸ ನಡೀತಾ ಇದೆ. ನೋಡಿ, ಇಲ್ಲಿ ತುಂಬಾ ಅಗಲವಾಗಿ ರಸ್ತೆಗಳು ನಿರ್ಮಾಣವಾಗ್ತಾ ಇದೆ. ಹಾಗೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಆಗ್ತಾಯಿತ್ತು ಅಲ್ಲಲ್ಲಿ. ಹೀಗೂ ನಾವು 7 ಗಂಟೆಗಂತೂ ರೀಚ್ ಆದೆವು. ಇವಾಗ ನಾವು ಮನೆಗೆ ರೀಚ್ ಆದೆವು. ಮನೆಗೆ ರೀಚ್ ಆದ ಕೂಡಲೇ ಮೊದಲಿಗೆ ನಾವು ಅಮ್ಮನಿಂದ ಆಶೀರ್ವಾದವನ್ನು ತಗೊಂಡೆವು. ಹಾಗೆ ನಾವು ಇಲ್ಲಿಂದ 4:15ಗೆ ಹೊರಟವರು ಮನೆಗೆ ರೀಚ್ ಆಗುವಾಗ 7 ಗಂಟೆ ಆಗಿತ್ತು. ಅರ್ಧ ದಾರಿಗೆ ತಮ್ಮ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದ ಕಾರಣ ನಾವು ಸ್ವಲ್ಪ ಬೇಗನೆ ರೀಚ್ ಆದೆವು. ಇಲ್ಲಿ ಮನೆ ಕೆಲಸ ಭರದಿಂದ ನಡೀತಾ ಇದೆ. ಇನ್ನೇನು ಸ್ವಲ್ಪ ದಿನ ಇದೆ ಮನೆ ಇನಾಗ್ರೇಷನ್ಗೆ ಕೂಡ. ಹಾಗೆ ಇನ್ನೂ ಕೆಲಸ ತುಂಬ ಕಂಪ್ಲೀಟ್ ಆಗಲಿಕ್ಕೆ ಬಾಕಿ ಇದೆ. ಬೇಗನೆ ಮಾಡ್ತಾ ಇದ್ದಾರೆ. ಹಾಗೆ ಇದರ ಒಂದು ಸ್ವಲ್ಪ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ನೋಡಿ, ಎಲ್ಲ ಕೆಲಸ ನಡೀತಾ ಇದೆ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.